ಇಲ್ಲ. ಇವಾಗ ಫಸ್ಟ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಯಾರಿಗೆ ಕಾಲ್ ಮಾಡಿದ್ರು ರಕ್ಷಿತಾ ಅಥವಾ ನಿಮ್ಗೆ ಯಾರು ಕಾಲ್ ಮಾಡಿದ್ರು ಫಸ್ಟ್? ನನಗೆ ಮಲ್ಲಮ್ಮ ಕಾಲ್ ಮಾಡಿದ್ರು, ರಘುವಣ್ಣ ಯಾರ ಮನೆಗಾದ್ರೂ ಹೋದ್ರ? ಇವಾಗ ನಾನು ಫಸ್ಟ್ ನನ್ನ ಊರಿಗೆ ಹೋಗಿ ಬರ್ತೀನಿ, ಆಗ ನಂತರ ಒಂದೊಂದು ರೌಂಡ್ ಮಾಡ್ತೀನಿ. ರಕ್ಷಿತಾ, ಈಗ ರ್ಯಾಪಿಡ್ ಫೈರ್ ತರ ನಾನು ಒಬ್ಬೊಬ್ರದೇ ಕಂಟೆಸ್ಟೆಂಟ್ ಹೆಸರು ಹೇಳ್ತೀನಿ, ನಿಮ್ಗೆ ಏನ್ ಅನ್ಸುತ್ತೆ ಒನ್ ವರ್ಡ್ ಅಲ್ಲಿ ಹೇಳ್ಬಿಡಿ, ನೀವು ಕಂಡಂತೆ ಅಂತ, ನೀವು ನೋಡಿದ ರೀತಿ ಅವ್ರು ಹೇಗೆ ಅಂತ. ಕರಿಬಸಪ್ಪ. ಕರಿಬಸಪ್ಪ ಅವರು ಒಳ್ಳೆ ಇದ್ದಾರೆ ಮ್ಯಾಮ್. ಅಂದ್ರೆ ಅವ್ರ ಜೊತೆಗೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಬಟ್ ಒಂದು ಪಾಸಿಟಿವ್ ಮಾತು ಹೇಳಿ ಹೋದ್ರು, ನೀವು ಫಿನಾಲೆ ತನಕ ಇರ್ತೀಯ ಅಂತ ಹೇಳಿದ್ರು. ಇನ್ನು ಆರ್ ಜೆ ಅಮಿತ್ ಅವರು ಆ್ಯಕ್ಚುಲಿ ಜಾಸ್ತಿ ನಾನು ಮಾತಾಡಲಿಲ್ಲ ಅವರ ಜೊತೆಗೆ. ಮಾತಾಡಲಿಲ್ಲ. ಓಕೆ. ಡಾಕ್ ಸತೀಶ್ ಸರ್ ಮ್ಯಾಮ್, ಆ್ಯಕ್ಚುಲಿ ಅವರು ಒಳ್ಳೆಯವರು, ಅವರು ಬಡ 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 ಓಕೆ, ಅವರು ಮೇ ಬಿ ಇದೆಲ್ಲ ಬ್ರ್ಯಾಂಡಿಂಗ್ ಎಲ್ಲ ಮಾಡ್ತಾರೆ, ಬಟ್ ಮನಸ್ಸಿಂದ ಒಳ್ಳೆಯವರು, ಪರವಾಗಿಲ್ಲ, ಒಳ್ಳೆಯವರು. ಓಕೆ. ಮಂಜು ಭಾಷಿಣಿ ಅವರು ಒಂದು ಒಂದು ಅಮ್ಮ ತಾಯಿದು ಒಂದು ಗುಣ ಉಂಟು. ಅದು ಕೇಳಬೇಕು ಮಂಜು ಭಾಷಿಣಿ ಅವ್ರ ವಿಚಾರದಲ್ಲಿ. ಅದೇ ಇದು ಪ್ಯಾನ್ ತಗೊಂಡು ನಿಮ್ಮ ಮುಖಕ್ಕೆ ಹಾಕೋಕೆ ಬಂದಾಗ ಅದು ಟ್ರೋಲ್ ಆಯ್ತು, ಅದು ನೋಡಿದಿರ ಇಲ್ವಾಗ? ನೋಡಿದಿರಾ? ಇನ್ನೂ ನೋಡಿಲ್ಲ. ಅದು ನೋಡಿ, ಅದು ಸಾಂಗ್ ಕ್ರಿಯೇಟ್ ಆಗಿದೆ, ಅದು ರ್ಯಾಪ್ ಸಾಂಗ್ ಆಗ್ಬಿಟ್ಟಿದೆ. ಅದು ನೋಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ. ನಾನೀಗ ಹೇಳೋದಕ್ಕಿಂತ ನೀವು ನೋಡಿದ್ರೆ ಚಂದ ಇರುತ್ತೆ. ಅದು ಇದು ಮುಗಿಸ್ಕೊಂಡು ಹೋಗಿ ನೋಡಿ ಅದು. ಓಕೆನಾ? ಇನ್ನು ಅಶ್ವಿನಿ ಆ್ಯಶ್ ನನಗೆ ಅವರ ಜೊತೆಗೆ ನಾನು ಜಾಸ್ತಿ ಮಾತಾಡಲೇ ಇಲ್ಲ. ಅವರು ಹೇಳ್ತಾ ಇದ್ರು, ರಕ್ಷಿತಾ ನೀವು ನನ್ನ ಜೊತೆಗೆ ಮಾತಾಡಿದ್ರೇ ಗೊತ್ತಾಗುತ್ತಲ್ವಾ ನಾನು ಹೇಗಂತ, ಬಟ್ ನನಗೆ ಅಷ್ಟು ನಾನು ಇಂಟ್ರೆಸ್ಟ್ ಇರಲಿಲ್ಲ. ಚಂದ್ರಪ್ರಭಾ ಒಂದು ದೊಡ್ಡಪ್ಪ. ಓಕೆ. ಕಾಕ್ರೋಚ್ ಸುದಿ ಅವರು ಗುಬ್ಬೆ ಅಲ್ಲ, ಅವಳು ಗೂಬೆ. ಯಾಕೆ ಗೂಬೆ ಅಂದ್ರೆ ಅವರು ಗೂಬೆ ಹಾಗೇನೆ ನೋಡುದು, ಒಬ್ಸರ್ವ್ ಮಾಡುದು, ಆಗ ನಂತರ ಅವರು ಒಂದು ಶಿಕಾರ್ ಮಾಡ್ಲಿಕ್ಕೆ ಹೋಗ್ತಾರೆ, ಒಂದು ಹಿಡ್ಕ್ಲಿಕ್ಕೆ ಹೋಗ್ತಾರೆ, ಹಿಡ್ಕೊಂಡ್ ಬಿಡ್ತಾರೆ ಹಾಗೆ. ಮಲ್ಲಮ್ಮ ಅಜ್ಜಿ, ಒಂದು ಪ್ರೀತಿನ ಮುದ್ದಿನ ಅಜ್ಜಿ. ಮಾಳುವನ್ನ ಸೆಲ್ಫ್ಲೆಸ್ ಪರ್ಸನ್. ಅಭಿಷೇಕ್ ಓಕೆ, ಕೂಲ್. ರಿಷಾ ಓಕೆ, ಲೈಕ್ ಅವರು ಹೇಗಂದ್ರೆ ಮ್ಯಾಮ್, ಅವ್ರ ಜೊತೆಗೆ ಎಷ್ಟು ಗಲಾಟೆ ಆಗಿದ್ರೆ ಕೂಡ ಮತ್ತೆ ಗಲಾಟೆ ಅಂತ ಅನ್ಸಲ್ಲ, ಎಷ್ಟು ಫ್ರೆಂಡ್ಶಿಪ್ ಮಾಡಿದ್ರೆ ಕೂಡ ಫ್ರೆಂಡ್ಶಿಪ್ ಅಂತ ಅನ್ಸಲ್ಲ. ಇದೊಂಥರ ಅಡ್ಗೋಡ್ ಮೇಲೆ ದೀಪ ಇಟ್ರು ಅಂತಾರಲ್ಲ, ಹಂಗೆ ಫ್ರೆಂಡ್ಶಿಪ್ ಆಗಲ್ಲ ಕೂಡ. ನನಗೆ ಕೋಪ ಕೂಡ ಇಲ್ಲ. ಹಾಗೆ. ಜಾನ್ವಿ ಸ್ಟೈಲಿಶ್. ಸ್ಪಂದನ ಸೆನ್ಸಿಟಿವ್. ಧ್ರುವಂತ್ ಅವ್ರದ್ದು ಪೇರ್ ಬಗ್ಗೆ. ಧ್ರುವಂತ್ ಅವರು ಬೋಲ್ಡ್ ಇದ್ದಾರೆ. ಫಾರ್ ಎಕ್ಸಾಂಪಲ್, ಮನುಷ್ಯ ಒಳ್ಳೆ, ಸಿಟ್ಟು ಬಂದ್ರೆ ಆ ಮನುಷ್ಯ ಇರಲ್ಲ ಅಷ್ಟೇ. ಬಟ್ ಅವರ ವ್ಯಕ್ತಿತ್ವನ ನೀವು ಹತ್ರದಿಂದ ನೋಡಿದ್ದೀರಾ, ಒಂದು ವಾರ ಸೀಕ್ರೆಟ್ ರೂಮಲ್ಲಿ ಇದ್ಕೊಂಡು. ಅದ್ರ ಬಗ್ಗೆ ಒಂದೆರಡು ವರ್ಡ್ ಮಾತನಾಡೋದಾದ್ರೆ ರಕ್ಷಿತಾ? ಅದೇ ನಾನು ಇವತ್ತು ಎಂತ ಗೇಮ್ಗೆ ಎಷ್ಟು ನಿಮಗೆ ಬೂಸ್ಟ್ ಕೊಡ್ತು ಅಂತ ಸೀಕ್ರೆಟ್ ರೂಮ್? ಹೌದಾ? ಅದೇ ನಾನು ಕಲಿತೀನಿ ಅಲ್ಲಿ. ನನಗೆ ಆಕ್ಚುಲಿ ಪೇಷನ್ಸೇ ಇಲ್ಲ, 1% ಪೇಷನ್ಸ್ ಇಲ್ಲ. ಬಟ್ ಸೀಕ್ರೆಟ್ ರೂಮಲ್ಲಿ ಅವರ ಜೊತೆಗೆ ಇರುವ ನಾನು ಒಂದು ಲೈಫಲ್ಲಿ ಪೇಷನ್ಸೇ ಕಲ್ಬಿಟ್ಟಿದ್ದೀನಿ. ಇವಾಗ ಒಂದು ಪೇಷನ್ಸ್ ಬಂದರೆ ಅದಕ್ಕೆ ಪೇಷನ್ಸ್ ಕೇಳುವಾಗ ಭಯ ಆಗುತ್ತೆ. ಇವತ್ತೇ ನಾನು ಒಂದು ಪೇಷನ್ಸ್ ಐ ಲರ್ನ್ಡ್ ಪೇಷನ್ಸ್. ಬಿಗ್ ಬಾಸ್ ಮನೆ ನಿಮಗೆ ತಾಳ್ಮೆ ಕಲಿಸಿದೆ.